ಅನ್ನಭಾಗ್ಯ ಅಕ್ಕಿ ಅಕ್ರಮ ಮಾರಾಟ ಸಂಬಂಧ ರಿಪಬ್ಲಿಕ್ ಕನ್ನಡ ವರದಿಯನ್ನು ಬಿತ್ತರಿಸಿತ್ತು. ಈ ವರದಿಗೆ ಸ್ಪಂದಿಸಿರುವ ಸರ್ಕಾರ ಕ್ರಮದ ಭರವಸೆ ನೀಡಿದೆ. ಈ ಕುರಿತು ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಕಾಳಸಂತೆಗೆ ಅನ್ನಭಾಗ್ಯದ ಅಕ್ಕಿ ಮಾರಾಟ, ಪಡಿತರ ಅಕ್ರಮ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ, ಜನಪ್ರತಿನಿಧಿಗಳು ಅಲರ್ಟ್, ಕ್ರಮದ ಭರವಸೆ. 2 ದಿನಗಳ ಹಿಂದೆ ರಿಪಬ್ಲಿಕ್ ಕನ್ನಡ ಆಹಾರ ಇಲಾಖೆ ಅಕ್ರಮ ಕುರಿತು ವರದಿಯನ್ನ ಬಿತ್ತರಿಸಿತ್ತು. ಕಾಳಸಂತೆಗೆ ಪಡಿತರ ಅಕ್ಕಿ ಮಾರಾಟ ಆಗ್ತಿರುವ ಬಗ್ಗೆ ವಿಸ್ತೃತ ವರದಿ ಮಾಡಿತ್ತು. ಅಕ್ರಮ ಬಗ್ಗೆ ಆಹಾರ ಇಲಾಖೆ ಕಾರ್ಯದರ್ಶಿ ಆಯುಕ್ತರಿಗೆ ಪತ್ರ ಬರೆದು ಕ್ರಮವನ್ನು ಕೈಗೊಳ್ಳುವಂತೆ ಹೇಳಿದ್ರೂ ಕೂಡ ಯಾವುದೇ ಕ್ರಮವಾಗದ ಬಗ್ಗೆ ರಿಪಬ್ಲಿಕ್ ಕನ್ನಡ ಬೆಳಕು ಚೆಲ್ಲಿತ್ತು. ಪಡಿತರ ಅಕ್ಕಿ ಅಕ್ರಮದ ಬಗೆಗಿನ ರಿಪಬ್ಲಿಕ್ ಕನ್ನಡ ವರದಿಗೆ ಭಾರೀ ಸ್ಪಂದನೆ ವ್ಯಕ್ತವಾಗ್ತಿದೆ. ಅನ್ನಭಾಗ್ಯಕ್ಕೆ ಕನ್ನು ಹಾಕಿದವರಿಗೆ ತಕ್ಕ ಶಾಸ್ತಿ ಮಾಡುವುದಾಗಿ ಆಡಳಿತ ಪಕ್ಷದ ಶಾಸಕರು ಭರವಸೆ ನೀಡಿದ್ದಾರೆ. ಪಡಿತರ ಅಕ್ಕಿ ಅಕ್ರಮ ಮಾರಾಟ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಇದೇ ವೇಳೆ ದಂಧೆ ಹಿಂದೆ ಬಿಜೆಪಿ ನಾಯಕರಿದ್ದಾರೆ ಅಂತ ಪ್ರಿಯಾಂಕ್ ಖರ್ಗೆ ಆರೋಪಿಸಿದ್ದಾರೆ. ಅಕ್ಕಿ ದಂಧೆಯಲ್ಲಿ ಬಿಜೆಪಿ ಮುಖಂಡರು ಭಾಗಿಯಾಗಿದ್ದು ಅವರ ವಿರುದ್ಧ ಚಾರ್ಜ್ ಶೀಟ್ ಕೂಡ ಆಗಿದೆ ಅಂತ ಹೇಳಿದ್ದಾರೆ. ಅಲ್ಲದೆ ಅನ್ನಭಾಗ್ಯ ಅಕ್ಕಿ ಹೊರದೇಶಗಳಿಗೂ ಕೂಡ ಮಾರಾಟವಾಗ್ತಿರುವ ಬಗ್ಗೆ ಸಚಿವರೇ ಮಾಹಿತಿ ನೀಡಿದ್ದಾರೆ. ಹೆಚ್ಚಾಗಿ ನಮ್ಮ ಭಾಗದಲ್ಲಿ ಬಿಜೆಪಿ ಕಾರ್ಯಕರ್ತರೇ ಮಾಡ್ತಾರೆ. ಅಲ್ಲಂತೂ ಅವ್ರಿಗೆ ಪುರಸ್ಕಾರ ಕೊಡ್ತಾರೆ. ಯಾರು ಅಕ್ಕಿ ಕಳ್ಳತನ ಮಾಡ್ತಾರೆ ಅಲ್ಲಿ ನಮ್ಮ ಕಡೆ ಬಿಜೆಪಿ ಟಿಕೆಟ್ ಹಾಕ್ತಾರೆ. ನಮ್ಮ ಕ್ಷೇತ್ರ ಇರ್ಬೋದು, ಯಾದಗಿರಿ ಇರ್ಬೋದು, ಬೀದರ್ ಇರ್ಬೋದು, ಅಲ್ಲಿ ರೆಕಗ್ನಿಷನ್ ಅಂಡ್ ರಿವಾರ್ಡಿಂಗ್ ಆಗ್ತದೆ ಅಲ್ಲಿ. ಸೊ ಅದಕ್ಕೆ ಕಠಿಣ ಒಂದು ಹೊಸ ಕಾಯ್ದೆ ತರಬೇಕಂತ ನಾನು ಮುನಿಯಪ್ಪ ಸಾಹೇಬ್ರಿಗೆ ಆಗಲೇ ಮನವಿ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ಇವತ್ತು ಕಾಳಸಂತೆನಲ್ಲಿ ಇಲ್ಲಲ್ಲ, ಫ್ರಾನ್ಸು, UAE ಅಲ್ಲಿಗೆಲ್ಲ ಹೋಗ್ತಾ ಇದೆ. ಕೇರಳ ಬಿಡಿ ಸರ್, ನಾನು ಕತಾರಿಗೆ ಹೋಗ್ತಾ ಇದೆ ಅಂತ ಇದ್ದೀನಿ, ನೀವು ಕೇರಳಾಗ ಅಂತ ಇದ್ದೀರಾ. ಮಾಡ್ತಾ ಇರೋದೆಲ್ಲ ಬಿಜೆಪಿ. A1 ಬಿಜೆಪಿ ನಾಯಕರು, A2 ಬಿಜೆಪಿ ನಾಯಕರು, A3 ಬಿಜೆಪಿ ನಾಯಕರು. ಆರೋಪ ಅಲ್ಲ, ಪ್ರೂವ್ ಆಗಿದೆ ಅಲ್ಲ, ಚಾರ್ಜ್ ಶೀಟ್ ಆಗಿದೆ. ನಾನ್ ನೋಡಿ ಸರ್, ನಾನು ದಾಖಲೆ ಇರ್ಲಾರ್ದೆ ಮಾತಾಡಲ್ಲ, ನಿಮ್ಗೆ ಗೊತ್ತಲ್ಲ ಬಸಣ್ಣ. ಈಗ ನನಗೆ 4 ವೀಕ್ಸ್ ಆಗಿದೆ ಸರ್. ನೀವೆಲ್ಲಾನು 4 ವಾರದಲ್ಲೇ ಮಾಡಿ ಅಂದ್ರೆ ಹೆಂಗೆ? 4 ತಿಂಗಳಲ್ಲ. ಪ್ರಿಯಾಂಕ್ ಖರ್ಗೆ ಆರೋಪಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಪ್ರತಿಕ್ರಿಯೆ ನೀಡಿದ್ದಾರೆ. ಇಲಾಖೆ ಕಾರ್ಯದರ್ಶಿ ಕ್ರಮ ತೆಗೆದುಕೊಳ್ಳುವಂತೆ ಪತ್ರ ಬರೆದು 3 ತಿಂಗಳಾದರೂ ಕೂಡ ಸರ್ಕಾರ ಸೈಲೆಂಟ್ ಆಗಿರೋದಾದ್ರೂ ಯಾಕೆ ಅಂತ ವಿಜೇಂದ್ರ ಪ್ರಶ್ನೆ ಮಾಡಿದ್ದಾರೆ. ಲೂಟಿಕೋರರ ರಕ್ಷಣೆಗೆ ಮೊದಲಿನಿಂದಲೂ ಕೂಡ ಕಾಂಗ್ರೆಸ್ ನಿಂತಿದೆ ಅಂತ ಕಿಡಿಕಾರಿದ್ದಾರೆ. ಅಕ್ರಮಗಳಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಅವಿನಾಭಾವ ಸಂಬಂಧ ಹಿಂದಿನಿಂದಲೂ ಕೂಡ ಇದೆ. ಈ ರೀತಿ ಲೂಟಿಕೋರರನ್ನ ರಕ್ಷಣೆ ಮಾಡುವಂತ ಕೆಲಸ ಕಾಂಗ್ರೆಸ್ ಸರ್ಕಾರ ಹಿಂದಿನಿಂದಲೂ ಕೂಡ ಮಾಡ್ಕೊಂಡು ಬಂದಿರುವಂತದ್ದು. ಗ್ಯಾರಂಟಿ ಅಂತ ಹೇಳಿಕೊಂಡು ರಾಜ್ಯದಲ್ಲಿ ಇವತ್ತು ಅಭಿವೃದ್ಧಿ ಶೂನ್ಯ. ಇವತ್ತು ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ. ಗೃಹಲಕ್ಷ್ಮಿನಲ್ಲಿ ಸುಧಾರಣೆ ಮಾಡ್ತೇವೆ ಅಂತೇಳಿ ಅಲ್ಲೂ ಕೂಡ ಹಾಳ್ಗಿಡುವಂತ ಕೆಲಸವನ್ನು ಕೂಡ ಆಗಿದೆ. ಇವೆಲ್ಲವೂ ಕೂಡ 12ನೇ ತಾರೀಕು ಅಥವಾ 13ನೇ ತಾರೀಕಿಂದ ಏನು ಅಧಿವೇಶನ ಪ್ರಾರಂಭ ಆಗ್ತದೆ, ಚರ್ಚೆ ಆಗಬೇಕಾಗ್ತದೆ. ಪಡಿತರ ಅಕ್ಕಿ ಅಕ್ರಮ ಸಂಬಂಧ ಡಿಸಿಎಂ ಪರಮೇಶ್ವರ್ ಕೂಡ ಪ್ರತಿಕ್ರಿಯೆ ನೀಡಿದ್ದು ತಪ್ಪಿತಸ್ಥರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮದ ಭರವಸೆ ನೀಡಿದ್ದಾರೆ. ಯಾರು ಈ ರೀತಿ ಕಾಳಸಂತೆಯಲ್ಲಿ ಅಕ್ಕಿ ತಗೊಂಡೋಗೋದು, ಮಾರೋದು, ಇವನ್ ಎಕ್ಸ್ಪೋರ್ಟ್ ಮಾಡೋದಕ್ಕೂ ಕೂಡ ಮಾಡಿದ್ದಾರೆ ಅಂತ ಹೇಳಿ ಸುದ್ದಿಗಳಿದೆ. ಅವ್ರ ಮೇಲೆ ನಾವು ಈಗಾಗಲೇ FIR ಹಾಕಿ ಕ್ರಮ ತಗೊಳ್ತೀವಿ, ಮುಂದೇನೂ ಕೂಡ ತಗೊಳ್ತೀವಿ. ಅಫಿಷಿಯಲ್ಸ್ ಲೆಟರ್ ಬರ್ದಿದ್ದಾರೆ ಸರ್. ಅಂದ್ರೆ ಇಂಥ ವ್ಯಕ್ತಿಗಳು ಬ್ಲಾಕ್ ಲಿಸ್ಟ್ ಮಾಡಿದೀವಿ, ಇವ್ರ ವಿರುದ್ಧ ಕ್ರಮ ಜರುಗಿಸಿ ಅಂತ. ಕ್ರಮ ಜರುಗಿಸಿ ಅಂತ ಪತ್ರ ಬರೆದ್ರು ಕೂಡ ಇನ್ನ ಅವ್ರ ವಿರುದ್ಧ ಆಕ್ಷನ್ ಆಗಿಲ್ಲ. ಕಾರಣದಿಂದ ಇರಬಹುದು, ಬಟ್ ಬಹಳಷ್ಟು ಜನರ ಮೇಲೆ FIR ಹಾಕಿದ್ದಾರೆ. ಅದನ್ನ ನಾವು ಮುಂದುವರಿಸ್ತೇವೆ. ಕಾಳಸಂತೆಯಲ್ಲಿ ಅಕ್ರಮ ಅಕ್ಕಿ ಮಾರಾಟದ ಕುರಿತು ರಿಪಬ್ಲಿಕ್ ಕನ್ನಡ ವರದಿ ಸರ್ಕಾರದ ಗಮನವನ್ನು ಸೆಳೆದಿದ್ದು ಅಕ್ಕಿ ದಂಧೆಕೋರರ ವಿರುದ್ಧ ಸರ್ಕಾರ ಯಾವ ಕ್ರಮವನ್ನ ಕೈಗೊಳ್ಳಲಿದೆ ಅಂತ ಕಾದು ನೋಡಬೇಕಾಗಿದೆ.